ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರೈತರಿಗೆ ಉಪಯುಕ್ತವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ರೈತರು ಬೆಳೆನ ಬೆಳಿಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾ ಇದ್ದಾರೆ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣುಗಳ ಅಂದರೆ ಮಣ್ಣಿನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೊರತೆ ಹೆಚ್ಚಾಗ್ತಾ ಇದೆ, ಅಂದರೆ ಸೂಕ್ಷ್ಮಾಣುಗಳ ಕೊರತೆ ಜಾಸ್ತಿ ಆಗ್ತಾ ಇದೆ. ಸೊ ಎರಡನೇದಾಗಿ ಮಣ್ಣಿನಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಅಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ. ಅದನ್ನ ನಾವು ವಾಟರ್ ರಿಟೇಟಿವ್ ಕೆಪಾಸಿಟಿ ಅಂತ ಕರಿತೀವಿ. ಇದು ಮೇನ್ ಆಗಿ ಕಂಡು ಬರುವಂತಹ ಪ್ರಾಬ್ಲಮ್ ಆಗಿದೆ. ಮೂರನೇದು ಮೇನ್ ಇಂಪಾರ್ಟೆಂಟ್ ಆಗಿ ಬೇರುಗಳಿಗೆ ಬೇಕಾದ ಪೋಷಕಾಂಶಗಳು ಸಿಗ್ತಾ ಇಲ್ಲ. ಬೇರುಗಳಿಗೆ ಪೋಷಕಾಂಶ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನು ಸಸ್ಯಗಳಿಗೆ ಯಾವ ರೀತಿ ಪೋಷಕಾಂಶ ಬರುತ್ತೆ ಹೇಳಿ? ಸೈಂಟಿಫಿಕಲಿ ಹೇಳ್ತಾ ಹೋದ್ರೆ ತುಂಬಾ ಪ್ರಾಬ್ಲಮ್ಸ್ಗಳು ರೈತರು ಎದುರಿಸ್ತಾ ಹೋಗ್ತಾ ಇದ್ದಾರೆ. ಇಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದಕ್ಕಾಗಿ ವಿಶ್ವ ಪ್ರಶಸ್ತಿ ಪಡೆದಿರುವಂತಹ ಹಲವಾರು ವಿಜ್ಞಾನಿಗಳು 16 ವರ್ಷದಿಂದ ರಿಸರ್ಚ್ ಮಾಡಿ ವಿಜ್ಞಾನದ ಮೂಲಕ ಅಂದರೆ ಪ್ರಾಡಕ್ಟ್ ಮೂಲಕ ಉತ್ತರವನ್ನು ಅವರು ತಲುಪಿಸಿದ್ದಾರೆ. ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ ಮುಂತಾದ ರಾಜ್ಯದಲ್ಲಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಉತ್ತಮ ಫಲಿತಾಂಶವನ್ನು ಅವರು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳುವಂತಹ ಪ್ರಾಡಕ್ಟ್ನ ಯಾವ್ಯಾವ ಬೆಳೆಗಳಿಗೆ ನೀವು ಹಾಕ್ಬೋದು ಅಂತ ನೋಡೋದಾದರೆ ಕಬ್ಬು, ಮೆಣಸಿನಕಾಯಿ, ಟೊಮೊಟೊ, ಬದನೆಕಾಯಿ, ರೇಷ್ಮೆ, ಹತ್ತಿ, ಈರುಳ್ಳಿ, ಸೋಯಾಬೀನ್, ಭತ್ತ, ಶುಂಠಿ, ಗುಲಾಬಿ ಗಿಡ, ಸೇವಂತಿಗೆ ಗಿಡ, ಬೆಳ್ಳುಳ್ಳಿ ಮುಂತಾದ ಬೆಳೆಗಳಿಗೆ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಸಹ ನೀವು ಈ ಔಷಧಿಗಳನ್ನು ನೀವು ಸಿಂಪಡಿಸಬಹುದು. ಸೈಂಟಿಫಿಕಲಿ ಹೇಳೋದಾದ್ರೆ ಬೀಜ ನೆಡುವ ಮುಂಚೆಯಿಂದ ಹಿಡಿದು ಕಾಯಿ ಹಣ್ಣು ಆಗುವವರೆಗೂ ಹಂತವಾಗಿ ಮಾಡೋದ್ರಿಂದ ಬೆಳೆಗಳ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿ ಈ ಔಷಧಿಗಳು ಆರ್ಗ್ಯಾನಿಕ್ ಅಂದರೆ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡ್ದಲೇ ಈ ಪ್ರಾಡಕ್ಟ್ನ ಅವರು ತಯಾರು ಮಾಡಲಾಗಿದೆ. ಶ್ರೀ ವಿಶ್ವವಿದ್ಯಾನಿಲಯದಲ್ಲಿ ಈ ಪ್ರಾಡಕ್ಟ್ಗಳು ರೆಡಿ ಆಗುವಂಥದ್ದು. ಸೊ ಇದಕ್ಕೆ ಯಾವುದೇ ಕೆಮಿಕಲ್ಸ್ನ ಆ್ಯಡ್ ಮಾಡಿರೋದಿಲ್ಲ, ಪ್ಯೂರ್ ಆರ್ಗ್ಯಾನಿಕ್ ಆಗಿ ನಿಮಗೆ ಸಿಗುವಂಥದ್ದು. ಇದರಲ್ಲಿ ಸಾವಯವ ಅಂಶ ಹೆಚ್ಚಾಗಬೇಕು ಅಂತಂದರೆ, ಮತ್ತು ಮಣ್ಣಿನ ಬೆಳವಣಿಗೆ ಚೆನ್ನಾಗಾಗಬೇಕು ಅಂತಂದರೆ, ಸಸ್ಯದ ಬೆಳವಣಿಗೆ ಚೆನ್ನಾಗಾಗಬೇಕು, ಹಣ್ಣಿನ ಬೆಳವಣಿಗೆ ಚೆನ್ನಾಗಾಗಬೇಕು, ಕಾಯಿ ಚೆನ್ನಾಗಿ ಕಟ್ಟಬೇಕು ಅಂತಂದರೆ, ಹಣ್ಣಿನ ಗಾತ್ರ ಜಾಸ್ತಿ ಆಗಬೇಕು ಅಂತಂದರೆ, ಬಣ್ಣ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ, ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂಶ ಜಾಸ್ತಿ ಆಗಬೇಕು ಅಂತಂದರೆ ಇಂಡೋಸಿಸ್ ರೂಟ್ ಪ್ರೋ ಅನ್ನೋ ಔಷಧಿಯನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಇಂಡೋಸಿಸ್ ಲೈಫ್ ರೂಟ್ ಪ್ರೋನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ನೀವು ಕೃಷಿ ಬೆಳೆಗಳಿಗೆ 10 ರಿಂದ 20 kg ಪ್ರತಿ ಎಕರೆಗೆ 10 ರಿಂದ 20 kg ರೂಟ್ ಪ್ರೋನ ನೀವು ಯೂಸ್ ಮಾಡಿಕೊಂಡು ಬೀಜ ಬಿತ್ತುವಾಗ ಆಗಿರ್ಬೋದು, ನಾಟಿ ಮಾಡುವಾಗ ಆಗಿರ್ಬೋದು, ಮತ್ತು ನೀವು ಮಾಮೂಲಿ ಗೊಬ್ಬರ ಹಾಕ್ತಿರಲ್ಲ ಅದ್ರ ಜೊತೆನೂ ಸಹ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ತೋಟಗಾರಿಕಾ ಬೆಳೆಗಳಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ ನೀವು 3 ವರ್ಷಕ್ಕಿಂತ ಕಡಿಮೆ ಅಂದರೆ 3 ವರ್ಷದ ಒಳಗೆ ನಿಮಗೆ ಫಲ ಕೊಡುವಂತಹ ಬೆಳೆಗಳಿಗೆ ನೀವು 80 ರಿಂದ 100 ಗ್ರಾಮ್ನ ನೀವು ಇಂಡೋಸಿಸ್ ಲೈಫ್ ರೂಟ್ ಪ್ರೋನ ಯೂಸ್ ಮಾಡ್ಬೋದು. 3 ವರ್ಷಕ್ಕಿಂತ ಅಂದರೆ 4 ವರ್ಷ 5 ವರ್ಷ ನಿಮಗೆ ಫಲ ಕೊಡುವಂತಹ ಬೆಳೆಗಳಿರ್ತಾವಲ್ಲ ಆ ಬೆಳೆಗಳಿಗೆ ನೀವು 150 ಗ್ರಾಮ್ನ ನೀವು ಇಂಡೋಸಿಸ್ ಲೈಫ್ ರೂಟ್ ಪ್ರೋನ ಕೊಡಬೇಕಾಗುತ್ತೆ. ಸೊ ಎರಡನೇ ಪ್ರಾಡಕ್ಟ್ ಬಂದು ಇಂಡೋಸಿಸ್ ಲೈಫ್ ಗ್ರೀನ್ ಪ್ಲಸ್ ಅಂತ. ಸೊ ಈ ಔಷಧಿನ ನೀವು ಯೂಸ್ ಮಾಡೋದ್ರಿಂದನೂ ಸಹ ಕಾಯಿಯ ಗಾತ್ರ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂಥದ್ದು, ಹಣ್ಣಿನ ಗಾತ್ರ ಜಾಸ್ತಿ ಆಗುವಂಥದ್ದು, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುವಂಥದ್ದು. ಗ್ರೀನ್ ಪ್ಲಸ್ ಪ್ರಾಡಕ್ಟ್ನ ಸಮುದ್ರದ ಪಾಚಿಯಿಂದ ಅವರು ಇದನ್ನು ತಯಾರು ಮಾಡಲಾಗುತ್ತದೆ. ಈ ಗ್ರೀನ್ ಪ್ಲಸ್ ಪ್ರಾಡಕ್ಟ್ನ ನೀವು ಬೆಳೆಯುವ ಸಮಯದಲ್ಲಿ, ಹೂ ಬಿಡುವ ಸಮಯದಲ್ಲಿ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ ಪ್ರತಿ ಲೀಟರ್ಗೆ 3 ml ಹಾಕಿ ನೀವು ಕರಗಿಸಿ ಅದನ್ನು ನೀವು ಸಿಂಪಡಿಸಬೇಕಾಗುತ್ತೆ. ಗ್ರೀನ್ ಪ್ಲಸ್ ಪ್ರಾಡಕ್ಟ್ ನಿಮಗೆ ಅರ್ಧ ಲೀಟ್ರು ಮತ್ತು 1 ಲೀಟರಲ್ಲಿ ನಿಮಗೆ ಪ್ಯಾಕ್ ಅವೈಲಬಲ್ ಇರುತ್ತೆ. ಮೂರನೇ ಔಷಧಿ ಬಂದು ಇಂಡೋಸಿಸ್ ಗ್ರೋತ್ ಪ್ಲಸ್ ಅಂತ. ಸೊ ಈ ಔಷಧಿನ ಯೂಸ್ ಮಾಡೋದ್ರಿಂದ 15 ರಿಂದ 20% ಹೂ ಉದುರೋದು ಕಮ್ಮಿ ಆಗುತ್ತೆ. ಹೂ ಉದುರುವಿಕೆ ಕಮ್ಮಿ ಆಗೋದ್ರಿಂದ ಹೂ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣ್ಣಿನ ಅಥವಾ ಕಾಯಿಯ ಗಾತ್ರ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ಕಲರು ತುಂಬ ಚೆನ್ನಾಗಿ ಬರುವಂಥದ್ದು, ಗುಣಮಟ್ಟನೂ ಕೂಡ ತುಂಬ ಚೆನ್ನಾಗಿ ಬರುವಂಥದ್ದು. ಫೋಟೋಸಿಂಥಸಿಸ್ ಕ್ರಿಯೆ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ಸಸ್ಯಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟು ಇಳುವರಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಈ ಗ್ರೋತ್ ಪ್ಲಸ್ ಯೂಸ್ ಮಾಡೋದ್ರಿಂದ ಆಗುತ್ತೆ. ಸೊ ಈ ಗ್ರೋತ್ ಪ್ಲಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ಪ್ರತಿ ಲೀಟರ್ ನೀರಿಗೆ 3 ml ನೀವು ಹಾಕಿ ಅದನ್ನು ಮಿಶ್ರಣ ಮಾಡಿ
ಕರಗಿಸ್ಬಿಟ್ಟು ಫುಲ್ ಎಲೆ ನೆನೆಯುವ ಗಿಡಗಳ ಎಲೆ ನೆನೆಯುವವರೆಗೂ ನೀವು ಸಿಂಪಡಿಸಬೇಕು. ಅದರಿಂದ ಮಾತ್ರ ಯೂಸ್ ಆಗುವಂಥದ್ದು. ನೀವು ಅರ್ಧಂಬರ್ಧ ಸ್ಪ್ರೇ ಮಾಡಿಬಿಟ್ಟು ನೀವು ಹಾಕೋದ್ರಿಂದ ಇದು ನಿಮಗೆ ಒಳ್ಳೆ ರಿಸಲ್ಟು ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಗ್ರೋತ್ ಪ್ಲಸ್ನ ಯಾವಾಗ ಹಾಕಬೇಕು ಅಂತ ನೋಡೋದಾದರೆ, ಬೆಳೆ ಬೆಳೆಯುವ ಸಮಯದಲ್ಲಿ, ಹೂ ಬಿಡುವ ಮುಂಚೆ ಮತ್ತು ಹೂ ಆದಮೇಲೆ ನೀವು ಈ ಗ್ರೋತ್ ಪ್ಲಸ್ನ ಹಾಕೋದ್ರಿಂದ ಇಳುವರಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಗ್ರೋತ್ ಪ್ಲಸ್ ಪ್ರಾಡಕ್ಟ್ ನಿಮಗೆ ಅರ್ಧ ಲೀಟರು ಮತ್ತು 1 ಲೀಟರಲ್ಲಿ ನಿಮಗೆ ಸಿಗುವಂಥದ್ದು. ಇನ್ನೊಂದು ಇಂಡೋಸಿಸ್ ಲೈಫ್ ಫ್ಲೋರಿ ಅಂತ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಸೇಮ್ ಇಳುವರಿ ಜಾಸ್ತಿ ಆಗುವಂಥದ್ದು, ಹಣ್ಣಿನ ಬೆಳವಣಿಗೆ, ಸಸ್ಯಗಳ ಬೆಳವಣಿಗೆ ಜಾಸ್ತಿ ಆಗುವಂಥದ್ದು, ಹೂವು ಮತ್ತು ಕಾಯಿ ಉದುರೋದನ್ನು ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು, ಫಸಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇತರ ಪೋಷಕಾಂಶಗಳು ನಿಮಗೆ ಚೆನ್ನಾಗಿ ಸಸ್ಯಗಳಲ್ಲಿ ಕಂಡು ಬರುವಂಥದ್ದು. ಈ ಪ್ರಾಡಕ್ಟ್ನ ಎಲ್ಲ ಔಷಧಿಗಳ ಜೊತೆ ನೀವು ಯೂಸ್ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 2ರಿಂದ 3 ml ನೀವು ಹಾಕಿ ನೀವು ಸಿಂಪಡಣೆ ಮಾಡಬೇಕು. ಇದು ಪ್ಯಾಕ್ ನಿಮಗೆ 1000 ಮಿಲಿಲೀಟರಲ್ಲಿ, 500 ಮಿಲಿಲೀಟರಲ್ಲಿ, 250 ಮಿಲಿಲೀಟರಲ್ಲಿ ನಿಮಗೆ ಸಿಗುವಂಥದ್ದು. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ರೈತರು ಎದುರಿಸ್ತಿರುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು ಸ್ಕ್ರೀನ್ಶಾಟು ಸಹ ಹಾಕ್ತೀನಿ. ನೆಕ್ಸ್ಟು ಬೆಳೆ, ಈ ಔಷಧಿಗಳ ಸಿಂಪಡಿಸುವ ಮೊದಲು ಹೇಗಿತ್ತು ಬೆಳೆ, ನಂತರ ಹೇಗಿತ್ತು ಅಂತ ನಾನು ಸ್ಕ್ರೀನ್ಶಾಟ್ ಆಗಿರ್ಬೋದು, ರೈತರು ಕಳಿಸಿರುವಂತಹ ಸ್ಕ್ರೀನ್ಶಾಟ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ. ಈ ಔಷಧಿಗಳು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡ್ದಲೇ ತಯಾರು ಮಾಡಿರುವಂತಹ ಔಷಧಿಗಳಾಗಿರುತ್ತೆ. ಈ ಔಷಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಿಮಗೆ ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಆ ಫೋನ್ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಅದು ರೈತರು ಫೋನ್ ಮಾಡ್ತಾ ಇರ್ತಾರೆ. ಸೊ ಆ ಕಾರಣದಿಂದ ಫೋನ್ ಪಿಕ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ನೀವು ಫೋನ್ ಮಾಡಿದ 24 ಗಂಟೆ ಒಳಗಾಗಿ ನಾನು ಸಂಪರ್ಕಿಸ್ತೇವೆ ಅಂತಲೇ ಹೇಳ್ಬೋದು. ನಿಮಗೆ ಈ ಔಷಧಿಗಳು ಬೇಕು ಅಂತಂದರೆ ಯಾವುದೇ ವೆಬ್ಸೈಟ್ಗಳಲ್ಲಿ ಸಿಗೋದಿಲ್ಲ. ಡೈರೆಕ್ಟು ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ನೀವು ಔಷಧಿಗಳನ್ನು ಪಡೆಯಬಹುದು. ಎಲ್ಲ ಸಮಸ್ಯೆಗಳಿಗೆ ಈ ವಿಡಿಯೋದಿಂದ ಪರಿಹಾರ ಸಿಗಲಿದೆ ಅಂತಲೇ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ಥರ ಕೃಷಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳು ಬರ್ತಾ ಹೋಗ್ತವೆ ಅಂತ ಹೇಳ್ತಾ ಧನ್ಯವಾದಗಳು.